ರೈಟರ್ಸ್‌ಗೆ ಪ್ರೊಡಕ್ಷನ್ ಹೌಸ್ ಜೊತೆ ಅಥವಾ ಪ್ರೊಡ್ಯೂಸರ್ಸ್ ಜೊತೆನೂ ಇಂಟರಾಕ್ಷನ್ಸ್ ಇರುತ್ತಾ? ಇರುತ್ತೆ. ಯಾವ ಥರ? ಯಾಕೆಂದ್ರೆ ನಾವು ಒಂದೊಂದು ಲೈಕ್ ಒಂದು ಡ್ರಾಫ್ಟ್ ಬರಿತೀವಿ. ಹ್ಮ್. ಒಂದು ಡ್ರಾಫ್ಟ್ ಬರೆದ್ಮೇಲೆ ಒಂದು ಪ್ರೊಡಕ್ಷನ್ ಹೌಸ್‌ಗೆ ಒಂದು ರೀಡಿಂಗ್ ಕೊಡ್ತೀವಿ ನಾವು. ಸೊ ಈಗ ಕಾಂತಾರಾದಲ್ಲಿ ಪ್ರೊಡಕ್ಷನ್ ಹೌಸ್ ಸೇಮೇ ಇದೆ ಎರಡರಲ್ಲೂ. ಬಟ್ ಜನರಲಿ ಪ್ರೊಡಕ್ಷನ್ ಹೌಸ್‌ಗೆ ರೈಟರ್ಸ್ ಹೋಗ್ಬಿಟ್ಟು ಸ್ಟೋರಿ ಕೊಡ್ತಾರೆ. ಇನ್ ಹ್ಮ್, ದಿಸ್ ಕೇಸ್ ಹ್ಮ್. ರಿಷಬ್ ಸರ್ ಹತ್ರ ಸ್ಟೋರಿ ಇತ್ತು. ಸೊ ನೀವು ಇವಾಗ ಡ್ರಾಫ್ಟ್ ಬರ್ದಾದ್ಮೇಲೆ ಎಲ್ಲ ಸ್ಕ್ರೀನ್ ಪ್ಲೇಸ್ ಬರ್ದಾದ್ಮೇಲೆ ಅದನ್ನು ನೀವು ಅವ್ರಿಗೆ ತೋರಿಸಲೇಬೇಕಾ ಒಂದ್ಸರಿ ಪ್ರೊಡಕ್ಷನ್ ಹೌಸ್‌ಗೆ? ಆಹ್, ತೋರಿಸ್ಬೇಕು. ಹ್ಮ್. ಯಾಕೆಂದ್ರೆ ಈ ಸತಿ ನಮ್ಗೆ ಹೆಂಗಾಗಿತ್ತಂತಂದ್ರೆ ಆಹ್, ಪ್ರೊಡಕ್ಷನ್ ಹೌಸ್‌ದು ಇನ್ವಾಲ್ವ್‌ಮೆಂಟ್ ನಮ್ಗೆ ತುಂಬಾ ಬೇಕಿತ್ತು ಈ ಹ್ಮ್. ಸತಿ. ಬಿಕಾಸ್ ಆಫ್ ದ ಸ್ಕೇಲ್, ಬಿಕಾಸ್ ಆಫ್ ವಾಟ್ ನಾವೇನ್ ವಿಜುವಲೈಸ್ ಮಾಡ್ಕೊಂಡಿದ್ವಿ ಅದನ್ನ ಆಚೆ ತರಕ್ಕೆ. ಹ್ಮ್. ಅಂಡ್ ಹೊಂಬಾಳೆ ಅಂತ ಒಂದು ಪ್ರೊಡಕ್ಷನ್ ಹೌಸ್ ಸಪೋರ್ಟ್ ಇಲ್ಲದೆ ನಾವು ಈ ತರ ಫಿಲ್ಮ್‌ಗಳು ಮಾಡೋದು ತುಂಬಾ ಕಷ್ಟ. ಹ್ಮ್. ಅಂಡ್ ನಾವು ಹೊಂಬಾಳೆ ಪ್ರೊಡಕ್ಷನ್ ಟೀಮ್ ಏನ್ ನೋಡಿದೀವಿ, ಅವರು ನಮ್ಮ ಜೊತೆ ಬಂದು ಆಫ್ಟರ್ ಎವ್ರಿ ನಮ್ದು ಡ್ರಾಫ್ಟ್ ಆದ್ಮೇಲೆ ಒಂದು ರೀಡಿಂಗ್ ತಗೊಂಡು, ಅದಕ್ಕೆ ಅವ್ರ ಕಡೆಯಿಂದ ಏನ್ ಪ್ರಿಪರೇಷನ್ಸ್ ಬೇಕು, ಅವ್ರ ಕಡೆಯಿಂದ ರಿಷಬ್ ಸರ್‌ಗೆ ಏನ್ ಹೆಲ್ಪ್ ಆಗ್ಬೇಕು. ಸಣ್ಣ ಚಿಕ್ಕ ಪುಟ್ಟ ಹೆಲ್ಪೇ ಇರ್ಬೋದು. ಹ್ಮ್. ಅದನ್ನ ತಗೊಂಡು ಅವ್ರು ಬರ್ತಾರೆ ವಾಪಸ್. ಹ್ಮ್. ಸರ್ ಹಿಂಗ್ ಮಾಡಿ, ಹಿಂಗ್ ಮಾಡಿ, ಹಿಂಗ್ ಮಾಡೋಣ, ಹಿಂಗ್ ಮಾಡೋಣ ಅಂತ. ಸೊ ಅವಾಗ ಮತ್ತೆ ಅವ್ರನ್ನೂ ಒಂದು ಟೀಮಾಗಿ ಇನ್ಕ್ಲೂಡ್ ಮಾಡ್ಕೊಂಡು ಜಸ್ಟ್ ದುಡ್ಡು ಕೊಡೋದಲ್ಲ. ಈಸ್ ಹ್ಮ್. ಅವರುನು ಒಂದು ತುಂಬಾ ಲೈಕ್ ಸಪೋರ್ಟಿವ್ ಆಗೇ ಹ್ಮ್. ನಿಂತು ಪ್ರತಿಯೊಂದು ಹೆಜ್ಜೆಲೂ ನಮ್ಮನ್ನ ಸಾಕಿ ಆ, ನಮ್ಗೆಲ್ಲ ಒಂದು ಕಂಫರ್ಟ್ ಲೆವೆಲ್ ಬಿಕಾಸ್ ನಾವು ಎಲ್ಲ ಮನೆಯಿಂದ ಆಚೆ ಇರ್ತೀವಿ ಒಂದು 2 ಇಯರ್ಸ್. ಹ್ಮ್. ಒಂದು ಸ್ವಂತ ಮನೆಗಳ ತರಾನೇ ನಮ್ಮನ್ನೆಲ್ಲ ಟ್ರೀಟ್ ಮಾಡಿ, ಸೊ ನಮ್ಗೊಂಚೂರು ಕಂಫರ್ಟ್ ಲೆವೆಲ್ ಕೊಟ್ಟು ದೇ ವಿಲ್ ಟೇಕ್ ದ ಔಟ್‌ಪುಟ್ ನಮ್ಮಿಂದ. ಹ್ಮ್. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್ ಈ ಫಿಲ್ಮ್ ಮೇಕಿಂಗ್ ಪ್ರಾಸೆಸ್ ಅಲ್ಲಿ ಅಂತ ಅನ್ಸುತ್ತೆ.